ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾಮ, ಈ ಬಲೂನ್ಸ್ ಹಿಡ್ಕೊಂಡು ನಮ್ ಮನ್ಸಲ್ಲಿ ಏನಾದ್ರೂ ಅನ್ಕೊಂಡು ಈ ಬಲೂನ್ಸ್ ನ ಬಿಟ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಫುಲ್ಫಿಲ್ ಆಗತ್ತಲ್ವಾ? ಯಾ. ಸೊ ಲೆಟ್ಸ್ ಮೇಕ್ ಅ ವಿಶ್. ಎಸ್, ಫಸ್ಟ್ ನೀನು. ಓಕೆ. ನಮ್ಮಮ್ಮ ಹೀಗೆ 100 ಕಾಲ ಖುಷಿಯಾಗಿರೋ ಹಾಗೆ ಮಾಡು ದೇವ್ರೆ. ಇವಾಗ ನೀನು. ಎಸ್. ದೇವ್ರೆ, ನನ್ ಮಗಳು ಸದಾ ಕಾಲಕ್ಕೂ ನಗ್ನಗ್ತಾ ಇರ್ಲಪ್ಪ. ಕೇಳ್ಕೊಂಡಾಯ್ತಾ? ರೆಡಿ? ರೆಡಿ, 1 2 3. ಮಾವ ಏನು ತಿಂದಿಲ್ಲ ಅಂತ ರಾತ್ರಿಯಿಂದ ನೀವು ಏನು ತಿಂದಿಲ್ವಲ್ಲ ಅತ್ತೆ? ನೆನ್ಪು ಮಾಡ್ಬೇಕು ಅಂತ ಅಲ್ಲ, ಪೂಜೆ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ನೀವೇ ಮರ್ತು ಹೋಗ್ತೀರಾ. 2 ಬಿಂದಿಗೆ ನೀರ್ ತಂದ್ರೆ ಸಾಕು, ಗಂಡಸರಾಗಿರೋ ನಮ್ಗೆನೆ ಮೈಕೈ ಎಲ್ಲ ನೋವು. ಅತ್ಗೆ, ಅತ್ಗೆ, ಏನಾಯ್ತು? ಮನೆ ಮುಳುಗೋಯ್ತು ಅತ್ಗೆ. ಕಾವೇರಿ ನೀರು ಮನೆವರೆಗೂ ಬಂದ್ಬಿಡ್ತಾ? ನೀವ್ ಸುಮ್ನೆ ಇರಿ. ಏನಾಯ್ತು? ಭಾವನವರು ರಾಜಲಕ್ಷ್ಮಿ ಹತ್ರ ಬ್ಯಾಗಲ್ಲಿ ಅಕ್ಕನ್ ಬಟ್ಟೆ ಇಡಿಸ್ತಾ ಇದ್ದಾರೆ. ಏನಕ್ಕೆ? ಜಾನಕಿ ಅಕ್ಕನ್ನ ಮನೆಯಿಂದ ಆಚೆ ಹಾಕ್ತಾ ಇದ್ದಾರೆ. ಹೌದಾ? ನಿಂತ್ಕೊಳ್ಳೋ. ಅಯ್ಯೋ,
ಆದ್ಯಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮಮ್ಮ ಇಟ್ಸ್ ಅ ಸರ್ಪ್ರೈಸ್. ಎಲ್ಲಿಗೆ? ಇಲ್ಲಿ ಇಲ್ಲಿ ಇಲ್ಲಿ. ಓಕೆ 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 ಓಕೆ. ಮಮ್ಮ ನಾನು ಹೇಳೋವರೆಗೂ ಕಣ್ ತೆಗಿಬೇಡ. ಓಕೆ. I'll open my eyes. No 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 no. Please no. ಆದ್ಯಾ. Open. Yes, please open your eyes. ನಿಮ್ ಹೆಲ್ತ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಹೆಲ್ದಿ ಫುಡ್ ಮಾತ್ರನೇ ತಗೊಳ್ಳಿ. ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ. ಆದ್ಯಾ, ನಾನು ಡಯಟ್ ಅಲ್ಲಿದ್ದೀನಿ. ತಿನ್ನು ಡಾರ್ಲಿಂಗ್. ಡಯಟ್ ಅಲ್ಲಿ ಇದೀನಿ, ಅಪ್ಪನ ಜೊತೆ ಡೇಟಿಗೆ ಹೋಗ್ತೀನಿ, ಅದನ್ನೆಲ್ಲ ಬಿಟ್ಬಿಡು. ನೀನೀಗ ತಿನ್ಲೇಬೇಕು ಅಷ್ಟೇ. ತಗೋ. ನೋ ಆದ್ಯಾ, ಐ ಕಾಂಟ್ ಈಟ್. ಮಮ್ಮ ಪ್ಲೀಸ್ ಟೇಸ್ಟ್ ದಿಸ್ ಮಮ್ಮ. ಪ್ಲೀಸ್ 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 ಪ್ಲೀಸ್. ಹೇಗಿದೆ ಮಮ್ಮ? ಮಮ್ಮ ಹೇಗಿದೆ? ಯಮ್ಮಿ ಯಮ್ಮಿ. ಸೂಪರ್ ಮಮ್ಮ. ನಾನ್ ಕೂಡ ಟೇಸ್ಟ್ ಮಾಡ್ತೀನಿ. ತುಂಬಾ ಸ್ಪೈಸಿ ಆಗಿದೆ ಮಾಮ, ಬಟ್ ಇಟ್ಸ್ ಟೇಸ್ಟಿ. ಓ ಮೈ ಗಾಡ್ ಮಾಮ, ಇಟ್ಸ್ ಸೋ ಸ್ಪೈಸಿ ಮಾಮ. ಮಾಮ 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 ಮಾಮ. Mama, 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 what happened? Mama, 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 ಏನಾಯ್ತು? ರಾಜಾರಾಮ್, ಜಾನಕಿನ ಕಳಿಸ್ತಾ ಇದ್ದೀನಮ್ಮ. ಅವ್ರ ತಂಗಿ ಸಂಧ್ಯಾ ಬಗ್ಗೆ ಯೋಚನೆ ಮಾಡೋದ್ ತಪ್ಪೇ ಭಾವನವ್ರೆ. ಆದ್ರೆ ಸ್ವಾರ್ಥ ಇಲ್ದಿರೋ ಮನುಷ್ಯರು ಯಾರಿರ್ತಾರೆ ನೀವೇ ಹೇಳಿ? ಅಣ್ಣ, ನಿನ್ನ ರಾಮ ಅಂತಾರೆ, ಆದ್ರೆ ಅದ್ಕೆ ನಾ ಬಿಟ್ಬಾ ಅಂತ ಹೇಳಿ ನನ್ನನ್ನ ಲಕ್ಷ್ಮಣನನ್ನಾಗಿ ಮಾಡಬೇಡಿ ಅಣ್ಣ. ಧೈರ್ಯ ಮಾಡ್ಕೊಂಡು ನನಗೂ ಒಂದು ಮಾತು ಹೇಳ್ಬೇಕು ಅನ್ಸ್ತಿದೆ. ಹೇಳ್ಬಿಡ್ತೀನಿ ಭಾವನವ್ರೆ. ಮನೆ ಅಳಿಯನಾಗಿ ಮನೆ ಕಾಲಿಟ್ಟಾಗ್ಲಿಂದ ನನ್ನನ್ನ ಸ್ವಂತ ಅಣ್ಣನ ಹಾಗೆ ನೋಡ್ಕೊಂಡದಳಿ ಈ ಜಾನಕಮ್ಮ. ಬಳೆಗಳನ್ನ ತಗೊಳಮ್ಮ ಅಂತ ₹100 ಕೊಡೋಕಾಗ್ದಿರಷ್ಟು ಅಸಮರ್ಥ ನಾನು. ಅಂಥ ತಾಯಿನ ಮನೆಯಿಂದ ಕಳಿಸಿದ್ರೆ ಮಾತ್ರ
ಅಲ್ಲ ಮಾವ, ಅತ್ತೆ ಏನ್ ಮಾಡಿದ್ರು ಅಂತ ಎಂತ ನಿರ್ಧಾರ ತಗೊಂಡಿದ್ದೀರಾ? ರಾಜಾರಾಮ್, ನಿನ್ನನ್ ಯಾರು ಪ್ರಶ್ನೆ ಮಾಡ್ತಿಲ್ಲ. ಆದ್ರೆ ಉತ್ತರನಂತೂ ಹೇಳಲೇಬೇಕಲ್ವಮ್ಮ. ನಿನ್ನ ತಂಗಿ ಸಂಧ್ಯಾ ನನ್ನ ದೃಷ್ಟಿಯಲ್ಲಿ ಒಂದು ಕೆಟ್ಟ ಕನಸು. ನಿಮ್ಮಪ್ಪನ ಸಾವಿಗೆ ಕಾರಣವಾಗಿರೋ ಅವಳನ್ನ ಮರ್ತೋಗು ಅಂತ ಹೇಳಿದ್ಮೇಲೆನೆ ನಮ್ಮಮ್ಮ ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರು. ನೀನು ಅವಳ ಜೊತೆ ಮಾತಾಡೋದಿಲ್ಲ, ನಮಗೆ ಕೆಟ್ಟ ಹೆಸರು ಬರಲ್ಲ ಅಂತ ನಂಬಿದ್ದಕ್ಕೆ ರಾಜಲಕ್ಷ್ಮಿ ಹುಟ್ಟಿದ್ದು. ವರ್ಷದಲ್ಲಿ 364 ದಿನಗಳು ನೀನು ಸಂಸಾರದ ಜವಾಬ್ದಾರಿಯಲ್ಲಿ ಮುಳುಗೋಗಿದ್ರು. ಸಂಧ್ಯಾ ಹುಟ್ಟಿದ ದಿನ ಮಾತ್ರ ಕಾವೇರಿ ಮೇಲೆ ನೀನು ದೀಪನ ಬೆಳಗಿಸ್ತೀಯ ಅಂತ ನನಗೆ ಗೊತ್ತಾಯ್ತು. ನೂರಾರು ಕಾಲ ನಿನ್ ತಂಗಿ ಸುಖ ಸಂತೋಷದಿಂದ ಇರಬೇಕು ಅಂತ ಆವತ್ತು ನೀನು ನಿನ್ ತಂಗಿ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ಯಾ ಅಂತಾನೂ ನನಗೆ ಗೊತ್ತು. ಆದ್ರೆ ಮಗಳು ಪರೀಕ್ಷೆಗೆ ನೀನ್ ಹೇಗ್ ತಯಾರಿ ಮಾಡಿಸ್ತಿದ್ಯೋ ಗೊತ್ತಿಲ್ಲ. ಸಂಧ್ಯಾ ಏನೋ ನೋವಲ್ಲಿದ್ದಾಳೆ ಅಂತ ಶಿವಲಿಂಗಕ್ಕೆ ಅಭಿಷೇಕನೂ ಮಾಡಿದ್ಯಾ. ನಿನ್ನ ಹಕ್ಕು ಅಂತ ಹೇಳಿದ ಬೀಗದ ಕೈಗಳನ್ನ ನಿನ್ನೆ ಪಕ್ಕಕ್ಕಿಟ್ಟೆ. ಸಮಯಕ್ಕೆ ಊಟ ಬಡಿಸೋ ನೀನು ಇವತ್ತು ಮರ್ತೋಗ್ಬಿಟ್ಟೆ. ಯಾವಾಗ್ಲೂ ನಗುಮುಖದಿಂದ ಕೆಲಸ ಮಾಡೋಳು ಗಂಟೆ ಲೆಕ್ಕ ಹಾಕ್ತಿದ್ಯಾ. ನೀನು ನೀನಾಗದೆ ಇಲ್ಲಿದೆಯಾ ಅಂತಂದ್ರೆ ಇಲ್ಲಿ ಇರಬಾರ್ದು ಅಂತ ನಿರ್ಧಾರ ತಗೊಂಡಿದ್ದೀನಿ. ರಾಜ, ದೊಡ್ಡ ಸೊಸೆನ ಮನೆಯಿಂದ ಕಳಿಸ್ಬಿಟ್ರೆ ಈ ಮನೆಗೆ ಕೆಟ್ಟ ಹೆಸರು ಬರುತ್ತೆ ಕಣೋ. ಒಂದ್ಸಲ ಯೋಚನೆ ಮಾಡೋ. ಅವಳನ್ನ ಕಳಿಸ್ತಿರೋದು ತವ್ರ ಮನೆಗಲ್ಲಮ್ಮ, ಅವಳ ತಂಗಿ ಮನೆಗೆ. ನಾಲ್ಕು ದಿನ
ಈ ಮನೆಯಲ್ಲಿ ಸೆಲ್ ಫೋನ್ಗೆ ಜಾಗನೇ ಇಲ್ವಲ್ಲ. ಸ್ವಲ್ಪ ಇರೇ ಗೊತ್ತಾಗತ್ತೆ. ಜಾನಕಿ, ರೀಚಾರ್ಜ್ ಅಷ್ಟೇ ಅಲ್ಲ, ಇದಕ್ಕೆ ಚಾರ್ಜ್ ಕೂಡ ಮಾಡೋ ಅಗತ್ಯ ಇಲ್ಲ. ಸರಿಯಾಗಿ 4 ದಿನ ಆದ್ಮೇಲೆ ಇದು ಸ್ವಿಚ್ ಆಫ್ ಆಗೋಗುತ್ತೆ. ಇದು ಕೆಲಸ ಮಾಡೋದನ್ನ ನಿಲ್ಸೋದ್ರ ಒಳಗೆ ನೀನು ಈ ಮನೇಲಿರ್ಬೇಕು. ಗಂಡನಾಗಿ ನಿನ್ನ ನೋವನ್ನ ಕಡಿಮೆ ಮಾಡೋದಕ್ಕೆ ಕಳಿಸ್ತಿದ್ದೇನೆ ಹೊರತು ಅವರ ನೋವನ್ನ ಹಂಚ್ಕೊಳ್ಳೋದಕ್ಕಲ್ಲ. ತಗೊಂಡು ಹೋಗಿರೋ ಲಗೇಜ್ನ ಅಲ್ಲೇ ಬಿಟ್ಟು ಬಂದ್ರೂ ಪರವಾಗಿಲ್ಲ, ಆದ್ರೆ ಎಕ್ಸ್ಟ್ರಾ ಲಗೇಜ್ ಯಾವುದು ಈ ನಮ್ಮ ಮನೆಗೆ ಸೇರೋದಕ್ಕೆ ಅವಕಾಶ ಇಲ್ಲ. ನಿನ್ನ ಹಿಂದೆ ನಿನ್ನ ನೆರಳನ್ನ ಬಿಟ್ರೆ ಅಲ್ಲಿನ ನೆನಪುಗಳು ಕೂಡ ಈ ಮನೆಯೊಳಗೆ ಕಾಲಿಡಬಾರ್ದು. ಅರ್ಥ ಆಯ್ತಾ? ಮನೆ ಕಡೆ ಹುಷಾರು. ಶಿವಯ್ಯ, ಅತಿಗೆ ಬಿಟ್ಟು ಮೇಲೆ ಕೋಪ ಮಾಡ್ಕೋಬೇಡಿ. ಇಲ್ಲ ಅತಿಗೆ. ಪದ್ಮ, ಅಣ್ಣ ಹೋಗ್ಬಿಟ್ಟು ಬರ್ತೀನಿ. ಅಮೆರಿಕ ಹೋಗಿ ಬರೋದು 4 ದಿನ ಮಾತ್ರನೇ ಅಲ್ವಾ ಅಮ್ಮ? ಹೋಗ್ಬಿಟ್ಟು ಬರ್ತೀನಿ. ಎದ್ದೇಳಮ್ಮ. ನನ್ ಮಗ ಹೇಳಿದ್ ಯಾವುದು ಮರ್ತು ಹೋಗಲ್ಲ ಅನ್ಕೋತೀನಿ. ಹೋಗ್ಬಾ. ಅತ್ತೆ, ಫ್ಲೈಟ್ ಟೈಮ್ ಆಯ್ತು. ಹೋಗ್ಬಿಟ್ಟು ಬರ್ತೀನಿ. ರಾಜಲಕ್ಷ್ಮಿ, ಅಮ್ಮನ ಎದುರುಗಡೆ ಬಾ. ಅಮ್ಮ, ಮನೆಯವರೆಲ್ಲ ನೀನು ಚಿಕ್ಕಮ್ಮನ ಹತ್ರ ಹೋಗ್ತಿದ್ಯಾ ಅಂತಿದ್ದಾರೆ. ಬೇಗ ಬಂದ್ಬಿಡ್ತೀಯ ಅಲ್ವಾ? ಬರ್ತೀನಿ ರಾಮ. ನನ್ನ ಫೇರ್ವೆಲ್ ಪಾರ್ಟಿಗೆ ನೀನ್ ಇಲ್ಲಿ ಇರ್ತೀನಿ ಅಂದಿದ್ಯಲ್ವಾ? ನೀನಿಲ್ಲ ಅಂದ್ರೆ ನನಗೆ... ರಾಜಿ, ನೀನ್ ಧೈರ್ಯವಾಗಿರು. ನಿನಗೇನೇ ಅಗತ್ಯ ಬಿದ್ರು ಅತ್ತೆ ಚಿಕ್ಕಮ್ಮಂಗೆ ಹೇಳಿ ಹೋಗು. ಧೈರ್ಯವಾಗಿರು, ಆಯ್ತಾ? ಆದಷ್ಟು ಬೇಗ ಬಂದ್ಬಿಡು. ಸರಿ, ಹೋಗೋಣ. ಬರ್ತೀನಮ್ಮ. ಅತ್ತೆ, ನೀವು ಟೆನ್ಷನ್ನೇ ತಗೋಬೇಡಿ. ಏರ್ಪೋರ್ಟ್ ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಎಲ್ಲ ಅವನೇ ನೋಡ್ಕೋತಾನೆ. ನೀವೇನು ಭಯ ಪಟ್ಕೋಬೇಡಿ, ಓಕೆನಾ? ಗುಡ್ ಮಾರ್ನಿಂಗ್ ಮಾಮಾ. ಬ್ಯೂಟಿಫುಲ್ ಮಾರ್ನಿಂಗ್ ಬೇಬಿ. ಫ್ರೆಶ್ ಅಪ್ ಆದ್ಯಾ? ಇನ್ನೂ ಇಲ್ಲ. ಗಿಡಗಳಿಗೆ ಹಾಕೋ ಈ ನೀರನ್ನ ನನ್ ಮುಖದ ಮೇಲೆ ಸ್ವಲ್ಪ ಹಾಕೊಂಡ್ರೆ ಫ್ರೆಶ್ ಅಪ್ ಆದ ಹಾಗೆ. ಚೇಷ್ಟೆ ಸಾಕು, ಬೇಗ ರೆಡಿಯಾಗಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬಿಟ್ ಬಾ. ಜೊತೆಗೆ ನಿನ್ ಕಬರ್ಡ್ ಸರಿ ಮಾಡ್ಕೋ. ನಾಳೆಯಿಂದ ಲಾಕ್ ಡೌನಾ? ಇಲ್ಲ. ಓ, ಸುನಾಮಿ ಬರ್ತಾ ಇದ್ಯಾ? ಇಲ್ವೇ. ಮತ್ತಿನ್ನೇನು ಮಾಮ, ಪ್ರಪಂಚ ಪೂರ್ತಿ ಮುಳ್ಗೋಗುತ್ತೆ ಅನ್ನೋ ಹಾಗೆ ಎಲ್ಲ ಕೆಲ್ಸನೂ ಇವತ್ತೇ ಮಾಡಿ ಮುಗಿಸ್ತಾ ಇದೆಯಲ್ಲ ನೀನು. ವೀಕೆಂಡ್ ಅಲ್ಲಿ ನೋಡ್ಕೊಳ್ಳೋಣ. ಆದ್ಯಾ, ನಮ್ಮಕ್ಕ ಬರೋದ್ರೊಳಗೆ ಈ ಕೆಲ್ಸಗಳೆಲ್ಲ ಪೂರ್ತಿ ಆಗ್ಬಿಡ್ಬೇಕು. ಮಾಮ, ನಿನೀಗ ಆಲ್ರೆಡಿ ಹೇಳಿದೀನಲ್ಲ,
ನಿಮ್ ಇಂಡಿಯಾದಲ್ಲಿರೋ ಅಕ್ಕ ಸಪ್ತ ಸಮುದ್ರಗಳನ್ನ ದಾಟಿ ಅಮೆರಿಕಾಗ್ ಬರಲ್ಲ, ಬರಕ್ಕೂ ಆಗಲ್ಲ.